ನಮ್ ಜರ್ನಿ ಬಾಗಲಕೋಟೆಯಿಂದ ಸ್ಟಾರ್ಟ್ ಆಗಿದ್ದು ಮಾರ್ನಿಂಗ್ 5 ಗಂಟೆಕ ಮತ್ತೆ ನಾವು ಟ್ರೈನಿಗೆ ಹೋದ್ವಿ. ಅದು ಎಲ್ಲಿ ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಸಹ್ಯಾದ್ರಿ ಎಂದು ಪ್ರಸಿದ್ಧವಾದ ಗುಡ್ಡಕ್ಕ ನಾವು ಹೊಂಟಿವಿ. ಗದಗ್ ರೀಚ್ ಆದ ತಕ್ಷಣ ನಾವು ಸೀದಾ ಹೋಗಿದ್ದ ಹೋಟೆಲ್ಕ, ಯಾಕಂದ್ರೆ ನಾಷ್ಟಾ ಮಾಡಿದ್ದಿಲ್ಲ. ಸೊ ನಾಷ್ಟಾ ಮಾಡಕಂತಂದ ಹೋಗಿದ್ವಿ. ನಾಷ್ಟಾ ಎಲ್ಲಾ ಮಾಡಿ ಟೀ ಕುಡಿಬೇಕಂತಂದ್ ಕುಂತಿದ್ವಿ. ಹಂಗ ನಮ್ ಫ್ರೆಂಡ್ ಟೀ ಕುಡಿಯೋ ಸ್ಟೈಲ್ ಹಿಂಗದ ನೋಡ್ರಿ ಸ್ವಲ್ಪ. ಹಂಗ ಹೋಟೆಲಿಂದ ಹೊರಗ್ ಬಂದು ಬಸ್ ಲೇಟ್ ಆಗುತ್ತಂತಂದ ಆಟೋ ಬಾಡಿಗೆ ಕೇಳಾಕ್ ಹೋದ್ರ ನಮ್ ಪರಿಸ್ಥಿತಿ ಆಗಿದ್ದು ಹಿಂಗ ನೋಡ್ರಿ. ಬಿಟ್ಟು ಬರ್ಬೇಕಷ್ಟೇ. ಏನಿಲ್ಲ, ಅವ್ರು ಹೇಳಿದಿಷ್ಟ, ಬಾಡಿಗೆ ಹೇಳಿದ್ದ 1000 ರೂಪಾಯಿ. ಅವ್ರು ಹೇಳಿದ್ ಕೇಳಿ ಸುಮ್ ಬಸ್ ಸ್ಟಾಪ್ ಕಡೆ ಹೋದ್ವಿ. ನನಗ್ ಬಸ್ ಸ್ಟಾಪ್ ಒಳಗ್ ಸುಮ್ ನಿಂದ್ರಕ್ ಆಗ್ಲಾರ್ದ ನನ್ನ ಫ್ರೆಂಡಿಗೆ ಹಿಂಗ್ ಟಾರ್ಚರ್ ಕೊಟ್ಟೆ. ಏನ್ಲೇ ಇಲ್ಲಿಂದ ಕಪ್ಪದ ಗುಡ್ಡ ಅಮೌಂಟ್ ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಆಟೋಕ್ಕೆ ಲೇ ಹಾಪ ಇಲ್ಲೆಲ್ಲ ಕಪ್ಪತ್ ಗುಡ್ಡ ಅಂತ ಬರೋದಿಲ್ಲ. ಹೌದಿಲ್ಲ ಟೈಮಿಂಗ್. ನನ್ನ ಫ್ರೆಂಡ್ಸ್ ಕಪ್ಪತ್ ಗುಡ್ಡಕ್ಕೆ ಹೋಗಾಕ ಸೊಲ್ಯೂಷನ್ ಹುಡುಗಿ ಕಡೆ ಈ ತರ ಹುಡುಕಿದ್ರು. ಬಸ್ ಬಗ್ಗೆ ಆ ಹುಡುಗಿ ಕಡೆ ಕೇಳಿದ್ದಲ್ಲ ಮತ್ ಡಿಪೋಕ್ಕೂ ಕೇಳಾಕ್ ಹೋಗ್ಯಾರ ನೋಡ್ರಿ ಇವ್ರ. ತಿನ್ಬೇಡ ಮದಿ ನಾಯಿಗೆ ಹಾಕೋದದ. ನನ್ ಫ್ರೆಂಡ್ಗ ಬಿಸ್ಕಿಟ್ ಜೋಕ್ ಮಾಡಿ ನಾಯಿ ಬಿಸ್ಕಿಟ್ ಹಾಕಕ್ ಹೋದ್ರ ಅದು ನನ್ಗ ಮಾನಸಿಕ ಮಾಡ್ಬಿಡ್ತು. ಇಲ್ಲಿ ನನಗ್ ಟೈಮ್ ಪಾಸ್ ಚಿಂತೆ ಆಡ್ರಲ್ಲ ನನ್ನ ಫ್ರೆಂಡಿಗೆ ಬಸ್ಸಿನ ಚಿಂತೆ ಬಾಳ ಇತ್ತು. ಬಸ್ ಸಿಕ್ಕಿದ ಮ್ಯಾಗ ನಮ್ಮನ್ ಬಿಟ್ಟು ಬೇರೆ ಪ್ಯಾಸೆಂಜರ್ ಇರ್ಲಾರ್ದಕ್ಕ ನಾವು ಫನ್ನಿ ಸಿಂಗಿಂಗ್ ನ ಸ್ಟಾರ್ಟ್ ಹಿಂಗ್ ಮಾಡಿದ್ವಿ ನೋಡ್ರಿ. ಕಪ್ಪತ್ ಗುಡ್ಡಕ್ಕ ಡೈರೆಕ್ಟ್ ಬಸ್ ಇದ್ದಿಲ್ಲ. ಸೊ ಅದಕ್ಕ ನಾವ್ ಮಿಡಲ್ ಆಟೋ ಹುಡ್ಕೊಂಡ್ ಕಪ್ಪತ್ ಗುಡ್ಡ ರೀಚ್ ಆದ್ವಿ. ಫೈನಲಿ ಕಪ್ಪತ್ ಗುಡ್ಡ ಅಂತೂ ಮುಟ್ಟಿದ್ವಿ. ಮುಂದೆ ಹೆಂಗೈತಿ ಏನೈತಿ ನೋಡು. ಗುಡ್ಡಕ್ಕ ಟ್ರ್ಯಾಕಿಂಗ್ ಅಂತೂ ಸ್ಟಾರ್ಟ್ ಮಾಡಿದ್ವಿ. ಮಿಡಲ್ ಕಾಲ್ ಬಾಳ್ ಪೇನ್ ಆಗತ್ತಿದ್ವು. ಹಂಗೋ ಹಿಂಗೋ ಮಾಡಿ ಕಷ್ಟಪಟ್ಟು ಟ್ರ್ಯಾಕಿಂಗ್ ಮಾಡಾತಿದ್ವಿ. ಔಷಧಿಗಳ ಗಿಡಮೂಲಿಕೆ ತುಂಬಿದ ಹಚ್ಚ ಹಸಿರನ್ನ ನೋಡ್ಕೋತ ನಾವ್ ಗುಡ್ಡದ ನಡುವೆ ಇರುವಂತ ಒಂದು ಚಿಕ್ಕ ದೇವಸ್ಥಾನಕ್ಕ ಹೋಗ್ಬೇಕಂತ ನೋಡಿದ್ವಿ. ಹಂಗೋ ಹಿಂಗೋ ಮಾಡಿ ಕಷ್ಟಪಟ್ಟು ಎಲ್ಲಾ ಗುಡ್ಡ ಹತ್ತಾಕಂತೂ ಟ್ರೈ ಮಾಡಾತಿದ್ವಿ. ಆದಷ್ಟು ಆಗ್ಲಿಲ್ಲ ಅಂದ್ರೂ ಹತ್ಗೋತ ಹೋದ್ವಿ. ಫೈನಲಿ ನಾವ್ ಅಂತೂ ಇಂತೂ ಅಲ್ಲಿರುವಂತಹ ಸಣ್ಣ ದೇವಸ್ಥಾನವನ್ನ ತಲುಪಿದ್ವಿ. ಅಲ್ಲಿರುವಂತಹ ಪುಟ್ಟ ದೇವಸ್ಥಾನವನ್ನ ನಾವು ನೋಡ್ಕೊಂಡು ಇನ್ನ ನಾವು ಮುಂದ್ ಬಾಳ್ ನಡಿಬೇಕಂತಂದ ಗುಡ್ಡ ಸುತ್ತ ನೋಡಿದ್ವಿ. ಆದ್ರೆ ಇನ್ನ ಬಾಳ್ ದೂರ ನಡಿಬೇಕಿತ್ತು ನಾವು. ಸೊ ಹಂಗಾಗಿ ನಾವ್ ಅಲ್ಲಿಂದ ಹೊರಟ್ವಿ. ಸೊ ನಾವ್ ನಡ್ಕೊಂತ ಮುಂದ ಹೋದಂಗ ನಮಗ ಕಂಡಿದ್ದೆ ಸುಕ್ಷೇತ್ರ ಶ್ರೀ ಕಪ್ಪತ ಮಲ್ಲೇಶ್ವರ ದೇವಸ್ಥಾನ. ಅಲ್ಲಿ ದರ್ಶನ ತಗೊಂಡು ದೇವ್ರನ್ನ ಕ್ಯಾಪ್ಚರ್ ಮಾಡ್ಬೇಕಂದ್ರೆ ಅಲ್ಲಿ ಅಲೋ ಇದ್ದಿಲ್ಲ. ಸ್ಟಾರ್ಟಿಂಗ್ ಇಂದಾನು ನಡ್ಕೋತ ಬಂದ್ವಿ. ಮಿಡಲ್ ಒಂದು ಯಾವ್ದು ಕಪ್ಪತ್ ಮಲ್ಲೇಶ್ವರ ಅಂತಂದು ದೇವಸ್ಥಾನನೂ ಕಾಣ್ತ. ಅಲ್ಲಿ ಎಲ್ಲ ಚಂದ ಇತ್ತು ನೋಡಾಕ. ಅಲ್ಲೆಲ್ಲ ದರ್ಶನ ತಗೊಂಡು ಹಂಗೆ ಫುಲ್ ಮ್ಯಾಗ ಹತ್ಕೋತ ಬಂದ್ವಿ. ಇನ್ನೇನು ಕಪ್ಪತ್ ಗುಡ್ಡ ಲಾಸ್ಟ್ ವ್ಯೂ ನೋಡ್ಬೇಕಂತೀವಿ. ಗಾಳಿ ಮಾತ್ರ ನಮ್ಮನ್ನು ಜಗ್ ಹೋಗ್ಯಾಕತ್ತೈತಿ. ಮಿಡಲ್ ಬರುವಾಗ ಗುಡಿ ಆಗಿ ನಮಗೆ ದಾರಿ ಗೊತ್ತಿದ್ದಿಲ್ಲ. ಸೊ ಅಣ್ಣನ ಸ್ವಲ್ಪ ಇದರಿಂದ ಬಂದ್ವಿ. ಅಣ್ಣ ಎಲ್ಲ ದಾರಿ ತೋರಿಸ್ಕೊಟ್ಟ, ನಮ್ಗೆ ಸಪೋರ್ಟ್ ಮಾಡಿದ. ಥ್ಯಾಂಕ್ ಯು ಅಣ್ಣ. ಸೊ ಇಲ್ಲಿಂದ ಕಪ್ಪತ್ ಗುಡ್ಡ ಲಾಸ್ಟ್ ವ್ಯೂ ನೋಡೋಣಂತ ವ್ಯೂ ನೋಡಾಕಂತ ಹೋದ್ವಿ. ಆದ್ರ ಗಾಳಿ ನಮ್ಮನ್ನ ಹಿಂದೆ ನುಗ್ಗ ಹತ್ತಿತ್ತು. ಆದ್ರೂ ಅಲ್ಲಿ ವ್ಯೂ ಮಾತ್ರ ನೋಡಾಕ ಮಸ್ತ್ ಇತ್ತು. ಜೊತೆ ಜೊತೆಯಲ್ಲಿ ಕಳೆದು ಹೋಗೋಣ ಬರುವೆಯ. ಅಂತೂ ಇಂತೂ ಕಪ್ಪತ್ ಗುಡ್ಡದ ಲಾಸ್ಟ್ ವ್ಯೂ ಪಾಯಿಂಟಿಗೆ ಬಂದೀವಿ. ಹೆಂಗೈತಪ್ಪ ಅಂದ್ರೆ ಸೀನ್ರಿ ನೋಡಕ್ಕೆ ಎರಡು ಕಣ್ಣು ಸಾಲವಲ್ದ. ಬಂದಿರೋ ಜನ ಅಂದ್ರೂ ಹೊಳ್ಳಿ ಹೋಗಕ್ಕೆ ಹಿಂಜಿರಾಕತ್ತಾರ. ಅಷ್ಟು ಚಂದ ಐತಿ ಇಲ್ಲಿ ಸೀನ್ರಿ. ಅಷ್ಟ ಕಷ್ಟನೂ ಐತಿ ಇಲ್ಲಿ ಮಠ ಬರ್ಬೇಕಂತಂದ್ರೆ. ಭಾಳ ಕಷ್ಟಪಟ್ಟು ಬಂದೀವಿ. ಸೊ ನಮ್ಮ ಫ್ರೆಂಡ್ಸಿಗೂ ಕೇಳೋಣಂತ ಹೆಂಗಿತ್ತು ಅಲ್ಲಿಂದ ಬಂದಂಥ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಮದು. ನಾನು ಹತ್ತದ್ಲಿ ನನಗಂತೂ ಸುಸ್ತಾಗೋಯ್ತು. ಪಾಪ ಹುಡುಗಿ ಆದ್ರೆ ಇಲ್ಲಿ ಪ್ಲೇಸ್ ಮಸ್ತ್ ಐತಿ. ಇಲ್ಲಿ ಬಂದು ನೋಡಿಂದ ಓಕೆ ಅನ್ನಿಸ್ತು. ಬಂದಿದ್ದು ಖುಷಿ ಆಯ್ತು. ಮತ್ತು ಹಿಂಗೆ ನಿಮಗೆ ಮಸ್ತ್ ಅನ್ನಿಸ್ತು. ಎಲ್ಲ ಮಸ್ತ್ ಐತಿ ಸೀನ್ರಿ. ಎಲ್ಲರೂ ಒಂದ್ಸತ ವಿಸಿಟ್ ಮಾಡಿ ಹೋಗ್ರಿ. ಕರ್ನಾಟಕದ ಒಂದು ವಿವಿಂಗ್ ಪ್ಲೇಸ್, ಬೆಸ್ಟ್ ಪ್ಲೇಸ್ ಅಂತಂದ್ರೆ ಇದು ಕಪ್ಪತ್ ಗುಡ್ಡ ಆಗೈತಿ. ಸೊ ಸ್ವಚ್ಛ ಗಾಳಿ, ಸ್ವಚ್ಛ ನೇಚರ್ ಎಲ್ಲ ಚಂದ ಐತಿ. ನೋಡ್ಕೊಂಡು ಮಗುವಂತಾಗೋ ಸೊಗಸು ಇಲ್ಲುಂಟು. ಎಲ್ಲಾನು ಒಂದೇ ಅನ್ನೋ ಮನಸ್ಸೇ ಹೂದಂಟು. ಸೊ ಅಲ್ಲೇ ಸ್ವಲ್ಪ ಹೊತ್ತು ಕುಂತ ಆಮೇಲೆ ಅಣ್ಣನ ಜೊತೆ ಸಾಂಗ್ ಹಾಡ್ಕೋತ ಎಂಜಾಯ್ಮೆಂಟ್ ಮಾಡಿ ಪೀಸ್ಫುಲ್ ಮೈಂಡ್ ಇಂದ ಸ್ವಲ್ಪ ಹೊತ್ತು ಕುಂತೆ. ಆಮೇಲೆ ನಾವು ಹಿಂಗೂ ಎಂಜಾಯ್ಮೆಂಟ್ ಮಾಡಿದ್ವಿ.
ಹಂಗ ನನ್ ಫ್ರೆಂಡ್ ಹೋಗ್ಬೇಡ ಹೋಗ್ಬೇಡ ಅಂತಂದ್ರು ಗಾಳಿ ಒಳಗ್ ಕೇಳ್ಕೊಂತ ಮುಂದ್ ಹೋಗೇ ಬಿಟ್ಲು ನೋಡ್ರಿ. ಕೈ ಸಿಗ್ಲೇ ಇಲ್ಲ ಕಡಿಕು. ಗುಡ್ಡದ ಮೇಲೆ ಎಂಜಾಯ್ಮೆಂಟ್ ಮಾಡಿ ಹಂಗ ಕೆಳಗ್ ಬರುವಾಗ ನಮಗ್ ಕಂಡಿದ್ದ ಅಲ್ಲಿ ಆಂಜನೇಯನ್ ಗುಡಿ. ಅಲ್ಲೇ ದರ್ಶನ ತಗೊಂಡು ಹಂಗ ಗುಡಿಯಿಂದನ ಒಂದ್ ಹಿಡನ್ ಪ್ಲೇಸ್ ಇತ್ತು. ಅಲ್ಲಿ ನನ್ ಫ್ರೆಂಡಿಗೆ ಇರಿಟೇಟ್ ಮಾಡಿದ್ದು ಹಿಂಗಿತ್ತು. ಸೊ ಫೈನಲಿ ಈ ಜರ್ನಿ ಒಳಗ ನಮಗ್ ಅರ್ಥ ಆಗಿದ್ದ ಒಂದ್, ನಿಮ್ಮಲ್ಲಿ ಶಕ್ತಿ ಇರುವವರೆಗೂ ದೇಶ ಸುತ್ತಿ ನೋಡ್ರಿ, ಕೋಶ ಓದಿ ನೋಡ್ರಿ. ಹಂಗ ಕೆಳಗ್ ಇಳಿದ್ ಬಂದ್ಮ್ಯಾಗ ನಾವ್ ಊಟ ಮಾಡತ್ತಾಗ ಈ ಮಂಗ್ಯ ಅಣ್ಣಾಗ್ ಬಾಳ್ ಕಾಡ್ಸಾತಿತ್ ನೋಡ್ರಿ. ಮತ್ತ ಹಂಗ ಇನ್ನೊಂದ್ ಅಣ್ಣ ಅಂಡ್ ಆ ಅಮ್ಮ ನಮಗ್ ಸಿಕ್ಕಿದ ದೇವಸ್ಥಾನದೊಳಗ. ಆದ್ರ ನಮ್ ನಡುವ ಬಾಂಧವ್ಯ ಬೆಳೆದಿದ್ದ ಊಟ ಮಾಡಿ ಹೋಗ್ರಿ ಅನ್ನುವರೆಗೂ ಬಂತ. ಊಟ ಮಾಡ್ಕೊಂಡು ನಾವ್ ಅಲ್ಲಿಂದ ಮುಂದೆ ಸಾಗಿದ್ದ ಹಿಂಗ. ಒಂದು ಗಾಡಿ ಇಲ್ಲ ಇಲ್ಲಿ. ಸರ್ವಿಸ್ ಮಾಡಕತ್ತೀವಿ. ನಟರಾಜ ಸರ್ವಿಸಿಗೆ ಇಳ್ದೀವಿ. ನಡಿತೀವಿ, ಎಲ್ಲಿ ಮಠ ಆಕೈತೆ ಅಲ್ಲಿ ಮಠ ನಡಿತೀವಿ. ಮುಂದೆ ಗಾಡಿ ಸಿಕ್ಕರೆ ದೇವ್ರ ಪುಣ್ಯ, ಸಿಕ್ಕರೆ ಚಲೋ ಅಂತಂದು ಬಿಡ್ಕೊಳತ್ತೀವಿ. ಹಂಗ ನಂಗೆ ಈ ಜರ್ನಿ ಒಳಗ ಒಂದು ಸ್ಪಷ್ಟ ಜೀವನ ಅರ್ಥ ಆಯ್ತ. ನಾವ್ ಒಬ್ಬರಿಗೆ ಒಳ್ಳೇದ್ ಬಯಸಿದ್ರ ಇನ್ನೊಬ್ರು ನಮಗ್ ಒಳ್ಳೇದ್ ಬಯಸ್ತಾರಂತ. ಹಂಗ ನಮ್ ಹಸಿವು ನೀಗ್ಸಿ ಪ್ರೀತಿಯಿಂದ ಕಾಳಜಿ ತೋರಿಸಿದಂತಹ ಅಮ್ಮ ಮತ್ತ ಅಣ್ಣಾರ್ ಕುಟುಂಬದ ಮೇಲೆ ದೇವ್ರ ಆಶೀರ್ವಾದ ಯಾವಾಗ್ಲೂ ಇರ್ಲಿ ಅಂತ ಬೇಡ್ಕೋತೀನಿ. ಇದು ನಮ್ದು ಕಂಪ್ಲೀಟ್ ಕಪ್ಪತ್ ಗುಡ್ಡದ ಜರ್ನಿ ಆಗಿತ್ತು. ಸೊ ಜೀವನ ಅಂದ್ರೆ ಏನನ್ನೋದು ಈ ಟೈಮ್ ಒಳಗ ಅರ್ಥ ಆಗುತ್ತ.